ಪೇಂಟ್ ಮಾಡಿಸಿ ಪೇಂಟ್ ಮಾಡ್ತಾ ಇದ್ದೆ. ಅಸಿಸ್ಟೆಂಟ್ ಟಾಪ್ ಮ್ಯಾನೇಜರ್. ಇಲ್ಲಿ ಕಬಾಬ್ಗೆ ಮಿಕ್ಸ್ ಮಾಡ್ತಾ ಇದ್ದೆ. ಅಷ್ಟೊಂದು ಬಿಸಿಲು ಇದ್ರೂನು ನೋಡಿ ಎಲ್ ನೋಡಿದ್ರು ಹಸ್ರ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಮ್ಮನ್ ಮನೆಯಲ್ಲಿ 2ನೇ ದಿನದ ವ್ಲಾಗ್ ಇದು. ಶನಿವಾರದ ದಿನ ತೇಜಸ್ನ ಬರ್ತ್ಡೇ ಆಗಿತ್ತಲ್ವಾ, ಭಾನುವಾರದ ದಿನದ ವ್ಲಾಗ್ ಇದು. ಇಲ್ಲೆಲ್ಲ ಫುಲ್ ಹೂವಿನ ಗಿಡ ಹಾಕಿದ್ದಾರೆ. ಎಲ್ಲಾ ಕಡೆ ಹೂವ ಬಿಟ್ಕೊಂಡಿತ್ತು ಬೆಳಿಗ್ಗೆ. ಒಂದೊಂದ್ ದಿನ ಅಮ್ಮ ದೇವ್ರಿಗೆ ಅಂತ ಹೂವ ಎಲ್ಲ ತೆಗ್ದ್ಬಿಟ್ಟು ಹಾಕ್ತಾರೆ. ಒಂದೊಂದ್ ದಿನ ಕೆಲವೊಂದು ಗಿಡದ ಹೂವನ ಹಾಗೆ ಬಿಟ್ಟಿರ್ತಾರೆ, ಕೆಲವೊಂದು ಗಿಡದ ಹೂವ ಮಾತ್ರ ತೆಗ್ದಿರ್ತಾರೆ. ಬೆಳಿಗ್ಗಿನ ವಾತಾವರಣ. ನಾನು ಡೇರಿ ಹೂವೆಲ್ಲ ವಿಡಿಯೋ ಮಾಡ್ಕೊ ಬಂದೆ. ನಾನ್ ವಿಡಿಯೋ ಮಾಡ್ತಾ ಇದ್ದೆ ಅಂತ ನನ್ಗೆ ಕರಿತಾ ಇದ್ರು ಅಕ್ಕ. ಇಡ್ಲಿ ರೆಡಿ ಆಗ್ತಾ ಇದೆ ಇವತ್ತು ತಿಂಡಿ. ಹಾಗೆ ಪಕ್ಕದಲ್ಲಿ ಟೀ ಕೂಡ ಮಾಡೋದಕ್ಕೆ ಇಟ್ಟಿದ್ದಾರೆ. ನಮ್ ಸೌಜನ್ಯ ಬೆಳಿಗ್ಗೆನೆ ಬಟ್ಟೆ ಎಲ್ಲ ವಾಶ್ ಮಾಡ್ಕೊಳ್ತಾ ಇದ್ಲು, ಅವಳ ಬಟ್ಟೆನ. ಚಂದಲ್ಲ ಅದ್ರ ಗುಣ ಇಷ್ಟ ಚಂದ ಆಗುತ್ತದೆ. ತಿಂಡಿ ಎಲ್ಲ ತಿಂದಿದ್ದೆ. ಸ್ವಲ್ಪ ಹೊತ್ತು ಎಲ್ಲರೂ ಹಾಗೆ ಕುಂತ್ಕೊಂಡಿದ್ವಿ. ನಂತರ ನಮ್ಮಕ್ಕ ಕಲ್ಲಂಗಡಿ ಹಣ್ಣು ಕಟ್ ಮಾಡಿದ್ರು. 10:30 11 ಗಂಟೆ ಸುಮಾರೇನು. ನಮ್ಮನೆಯವರು ತೇಜಸ್ನ ಬರ್ತಡೇ ದಿನ ಮನೆಗ್ ಹೋಗಿದ್ರು, ಮಾರನೇ ದಿನ ಬಂದಿದ್ರು. ಇವತ್ತು ನಾನ್ ವೆಜ್ ಊಟ. ಎಲ್ಲರೂ ಒಂದೊಂದ್ ಕೆಲ್ಸದಲ್ಲಿ ಬ್ಯುಸಿ ಇದ್ದಾರೆ. ಅಡ್ಗೆ ತಯಾರಿ ನಡೀತಾ ಇತ್ತು. ನಮ್ಮಣ್ಣ ನಾನ್ ವೆಜ್ ತರೋದಕ್ಕೆ ಹೋಗಿದ್ರು. ನಮ್ಮನೆಯಿಂದ ಒಂದು 12 ಕಿಲೋಮೀಟರ್ ಹೋಗ್ಬೇಕು. ಇಲ್ಲೆಲ್ಲೂನು ಹತ್ರಕ್ಕೆಲ್ಲ ಅಂಗಡಿಗಳು ಸಿಗೋದಿಲ್ಲ. ತುಂಬಾ ಜನ ನನ್ ವಿಡಿಯೋ ನೋಡ್ದಾಗೆಲ್ಲ ಹೇಳ್ತಾ ಇದ್ರು, ನಿಮ್ಮ ಅಮ್ಮನ ಮನೆಯವರಿಗೆ ಹೇಳಿ ವಿದ್ಯಾ ಅವ್ರೆ, ಸ್ವಲ್ಪ ಪೇಂಟ್ ಮಾಡೋದಕ್ಕೆ ಹೇಳಿ ಅಂತ ಹೇಳ್ತಾ ಇದ್ರು. ಈ ಬಾರಿ ಮನೆಗೆಲ್ಲ ಫುಲ್ ಪೇಂಟ್ ಮಾಡಿದ್ದಾರೆ. ನೋಡಿರ್ಬಹುದು. ಅಂದ್ರೆ ಜಾಸ್ತಿ ನಾನು ಈ ಬಾರಿ ವಿಡಿಯೋ ಮಾಡ್ಲಿಲ್ಲ, ಹಾಗಾಗಿ ನಿಮ್ಗೆ ಅಲ್ಪ ಸ್ವಲ್ಪ ಅಷ್ಟೇ ಕಂಡಿದೆ ಮನೆ. ನೆಕ್ಸ್ಟ್ ಯಾವಾಗಾದ್ರೂ ಹೋದಾಗ ತೋರಿಸ್ತೀನಿ, ಆಯ್ತಾ. ನಾವು ಸುಮಾರು ಜನ ಉಳ್ಕೊಂಡಿದ್ವಿ. ನಾನು ಮತ್ತೆ ಅಕ್ಕ, ಅತ್ಕೆದ್ ಇಬ್ರು ತಂಗಿದಿರು, ಹಾಗೆ ದಿವ್ಯಾ, ಸೌಜನ್ಯ, ಅತ್ಕೆದು ಅತ್ತೆ ಮಾವ, ಅತ್ತೆ ಮಗ ಎಲ್ಲ ಉಳ್ಕೊಂಡಿದ್ರು. ತುಂಬಾ ಜನ ಇದ್ರು, ಮನೆ ತುಂಬಾ ಜನ ಇದ್ರು. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದಕ್ಕೆ ಅಂತ ಶುಂಠಿ ಎಲ್ಲ ಈ ತರ ಕಟ್ ಮಾಡ್ಬಿಟ್ಟು ಹಾಕ್ತಾ ಇದೆ. ಸಿಪ್ಪೆ ತೆಗಿಯೋದಕ್ಕೆ ತುಂಬಾ ಸಮಯ ಬೇಕು. ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಕಟ್ ಮಾಡಿ ಹಾಕು ಅಂತ ಹೇಳಿದ್ರು ಅಕ್ಕ. ಹಾಗೆ ಮಾಡಿ ದಿವ್ಯನ್ ಹತ್ರ ಕೊಟ್ಟೆ. ದಿವ್ಯಾ ಇವಾಗ ಪೇಸ್ಟ್ ಮಾಡ್ತಾ ಇದ್ದಾಳೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈ ಕಡೆ ಟೊಮೆಟೊ ಎಲ್ಲ ಇಟ್ಟಿದ್ರು ಕಟ್ ಮಾಡೋದಕ್ಕೆ ಅಂತ. ಇನ್ನ ವಿನುತಾ ಮತ್ತೆ ಅಕ್ಕ ಇಬ್ರುನು ಸೇರ್ಕೊಂಡು ಮಸಾಲೆ ಎಲ್ಲ ಹುರಿತಾ ಇದ್ರು ಚಿಕನ್ ಸಾರಿಗೆ. ವಿನುತಾ ಇವತ್ತು ಚಿಕನ್ ಸಾರಿಗೆ ಮಸಾಲೆ ಹಾಕಿದ್ದು. ಚಿಕನ್ ಸಾರ್ ಮಾತ್ರ ತುಂಬಾ ಟೇಸ್ಟಿಯಾಗಿ ಮಾಡಿದ್ಲು. ಎಲ್ಲರೂ ಕೂಡ ಹೆಲ್ಪ್ ಮಾಡಿದ್ರು. ಅಂದ್ರೆ ಮೇನ್ ಆಗಿ ಸಾಮಗ್ರಿ ಎಲ್ಲ ಹುರಿತಾರಲ್ವಾ, ತೆಗ್ದ್ಬಿಟ್ಟು ಅದೆಲ್ಲ ವಿನುತಾ ಮಾಡಿದ್ದಾಗಿತ್ತು. ನೀ ತಿನ್ನೆ ಮರ್ಯಾದೆ ಆಪಲ್ ತಿನ್ನು. ನೀನು ಮಗ ರಾಶಿ ಜಾಣಿಯಲ್ಲ ಮಗ. ನಾನು ಮಕ್ಳಿಗೆಲ್ಲ ಆಪಲ್ ಕಟ್ ಮಾಡಿ ಕೊಡ್ತಾ ಇದ್ದೆ. ಅಷ್ಟೊತ್ತಿಗೆ ಯಾರಾದ್ರೂ ಒಬ್ರು ಬಂದು ತಿಂಡಿ ಕೇಳ್ತಾರೆ. ಹಾಗಾಗಿ ಎಲ್ಲರಿಗೂ ಕಟ್ ಮಾಡ್ಬಿಟ್ ಕೊಡುವ ಅಂತ ಎಲ್ಲರಿಗೂ ಒಮ್ಮೆ ಕಟ್ ಮಾಡ್ಬಿಟ್ ಕೊಟ್ಟೆ. ಮತ್ತೆ ಕಡಿಮೆ ಬಿತ್ತು ಅಂತ ಇನ್ನ ಒಂದ್ ಆಪಲ್ ತಂದು ಕಟ್ ಮಾಡ್ತಾ ಇದ್ದೆ. ವಿನುತಾ ಕೈಯೆಲ್ಲ ಬಿಸಿ ಇದೆ ವಿದ್ಯಾಕ್ಕ ಅಂತ ಹೇಳ್ತಾ ಇದ್ಲು. ವಿನುತಂಗೆ ಆಪಲ್ ತಿನ್ಸಿದ್ದಾಯ್ತು. ಇವರು ಹೆಡ್ ಕುಕ್, ಇದು ಅಸಿಸ್ಟೆಂಟ್ ಟಾಪ್ ಮ್ಯಾನೇಜರ್. ಸಬ್ ಅಸಿಸ್ಟೆಂಟ್ ಟಾಪ್ ಮ್ಯಾನೇಜರ್. ನಮ್ಮನೆಯವರು ಅಕ್ಕಗೆ ರೇಗಿಸ್ತಾ ಇದ್ರು, ಇವತ್ತು ಮೇನ್ ಕುಕ್ ನೀವೇನೆ ಅಂತ ಹೇಳ್ಬಿಟ್ಟು. ಈರುಳ್ಳಿ ಎಲ್ಲ ಕಟ್ ಮಾಡಿದ್ರು, ಹಾಗೆ ತೆಂಗಿನಕಾಯಿ ಹಾಲ್ ತೆಗಿತಾ ಇದ್ರು. ದಿವ್ಯಾ ಮಿಕ್ಸಿನಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಬಿಟ್ಟು ಈ ಮೆಣಸೆಲ್ಲ ಪೌಡರ್ ಮಾಡಿ ಕೊಡ್ತಾ ಇದ್ಲು. ಇಲ್ಲಿ ನಾನ್ ವೆಜ್ ಮಾಡೋದಕ್ಕೆ ಅಂತ ತುಂಬಾ ದೊಡ್ಡ ಪಾತ್ರೆ ಇಟ್ಟಿದ್ದಾರೆ ಇವತ್ತು. ತುಂಬಾ ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ನಿನ್ನೆ ತೇಜಸ್ನ ಬರ್ತಡೇ ಶನಿವಾರ ಬಂದಿದ್ರಿಂದ ನಾನ್ ವೆಜ್ ಮಾಡಿರ್ಲಿಲ್ಲ. ಮತ್ತೆ ಸತ್ಯನಾರಾಯಣ ಪೂಜೆ ಇತ್ತಲ್ವಾ, ಹಾಗಾಗಿ ವೆಜ್ ಅಷ್ಟೇ ಮಾಡಿದ್ರು. ಇಲ್ಲಿ ನಮ್ಮ ಅತ್ತಿಗೆ ಪೂರಿ ಹಿಟ್ ಕಲಿಸ್ತಾ ಇದ್ದಾರೆ ಪೂರಿ ಮಾಡೋದಕ್ಕೆ. ಇನ್ನ ಸಂಜೆ ಅದ್ಕೆ ಅಣ್ಣ ಅವರೆಲ್ಲ ಬರ್ತಾರೆ. ಮತ್ತೆ ಅಣ್ಣ ನಾನ್ ವೆಜ್ ತರೋದಕ್ಕೆ ಅಂತ ಹೊರಗಡೆ ಹೋಗಿದ್ರಲ್ವಾ, ಅಣ್ಣ ಕೂಡ ಬಂದ್ರು. ಅಣ್ಣ ಬಂದಿದ್ದೆ
ಅಕ್ಕ ಎಲ್ಲ ಸೇರ್ಕೊಂಡು ನಾನ್ ವೆಜ್ ಕ್ಲೀನ್ ಮಾಡ್ತಾ ಇದ್ರು. ಅಕ್ಕ ಮತ್ತೆ ಅತ್ತೆ ತಂಗಿ ಇಬ್ರುನು ಸೇರ್ಕೊಂಡು. ಇಲ್ಲಿ ಎಲ್ಲಾನು ಕೂಡ ಮಸಾಲೆ ಎಲ್ಲ ರುಬ್ಬಿಟ್ಟಿದ್ರು. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇನ್ನ ಈ ಗರಂ ಮಸಾಲ ಎಲ್ಲಾನು. ಅಣ್ಣ ಒಮ್ಮೆ ನಾನ್ ವೆಜ್ ನ ತಂದ್ಕೊಟ್ಬಿಟ್ಟು ಹೋದ್ರು. ಮಕ್ಳೆಲ್ಲ ಆಡೋದ್ರಲ್ಲಿ ಬಿಸಿ. ಯಾರ್ದೂನು ಕೂಡ ಸ್ನಾನ ಆಗಿಲ್ಲ ಮಕ್ಕಳದು. ಒಂದ್ ರೌಂಡ್ ಅಡ್ಗೆ ಮಾಡ್ಕೊಂಡು ನಂತರ ಸ್ನಾನ ಮಾಡಿಸಿದ್ರೆ ಆಯ್ತು ಅಂತ ಅವ್ರನ್ನೆಲ್ಲ ಹಾಗೆ ಬಿಟ್ಟಿಟ್ಟಿದ್ದಾರೆ. ಬೇಗನೆ ಸ್ನಾನ ಮಾಡಿಸಿದ್ರುನು ಮತ್ತೆ ಬಟ್ಟೆ ಎಲ್ಲ ಗಲೀಜ್ ಮಾಡ್ಕೊಳ್ತಾರೆ ಅಂತ. ತಿಡಿ 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 ಇವಾಗ ಹೇಳಿ ಹಂಗಿರು. ಹಿಂದಿ ಭಯಂಕರ ಹಿಡ್ದಿಲ್ಲ ಮರತಿ ನೀನು. ಹಾ ಈಗ ನಿಂಗಲ್ಲ ನನ್ನ ಕೈ ಮುಗಿಸ್ಕೊತಾನೆ. ನಮ್ಮ ಅನುಶ್ರೀ ಬಿಂಬಿ ಹಿಡಿತಾ ಇದ್ಲು. ನಮ್ ಕಡೆ ಈ ಪಾತ್ರಗಿತ್ತಿ ಈ ಬಿಂಬಿ ಎಲ್ಲ ಜಾಸ್ತಿ ಎಲ್ಲ ಓಡಾಡ್ತಾ ಇರ್ತದೆ. ನಂದು ಒಂದ್ ರೌಂಡ್ ಸ್ನಾನ ಆಯ್ತು. ನಾನ್ ಸ್ನಾನ ಮುಗಿಸ್ಕೊಂಡು ಬಟ್ಟೆ ವಾಶ್ ಮಾಡ್ತಾ ಇದ್ದೆ. ಅಕ್ಕ ಇಲ್ಲಿ ಕಬಾಬ್ ಮಾಡೋದಕ್ಕೆ ಅಂತ ಎಲ್ಲ ಮಿಕ್ಸ್ ಮಾಡ್ತಾ ಇದ್ರು. ಒಂದ್ ಕಡೆ ಈರುಳ್ಳಿ ಎಲ್ಲ ಬೇಯೋದಕ್ ಹಾಕಿದ್ರು. ನಿನ್ನೆ ದಿನ ತುಂಬಾ ಜನ ಸೇರಿದ್ರಲ್ವಾ, ಈ ಬಡ್ಸೋದಕ್ಕೆ ಎಲ್ಲ ಊರವ್ರೆಲ್ಲ ಹೆಲ್ಪ್ ಮಾಡಿದ್ರು. ನಮ್ ಕಡೆ ಏನಾದ್ರು ಕಾರ್ಯಕ್ರಮ ಎಲ್ಲ ಆದ್ರೆ ಅಕ್ಕಪಕ್ಕ ಮನೆಯವರೆಲ್ಲ ಹೆಲ್ಪ್ ಮಾಡ್ತಾರೆ. ಅದೊಂದ್ ಖುಷಿ. ಅಂದ್ರೆ ನಾವೇ ಮಾಡ್ಬೇಕಂತೇನಿಲ್ಲ, ಎಲ್ಲರೂ ಅಷ್ಟೊತ್ತಿಗ್ ಬಂದು ಹೆಲ್ಪ್ ಮಾಡ್ತಾರೆ. ಪಾತ್ರೆ ಎಲ್ಲ ತೊಳ್ದು ಅಮ್ಮ ಹೊರಗಡೆ ಒಣ ಹಾಕಿದ್ರು. ಹೊಸ ಪಾತ್ರೆ ಎಲ್ಲ ಕಟ್ಟಿ ಇಡ್ಬೇಕು ಅಂತ. ಪ್ರತಿದಿನ ಬಳಸೋದಲ್ಲ, ಏನಾದ್ರೂ ಕಾರ್ಯಕ್ರಮಕ್ಕೆ ಬಳಸೋ ಪಾತ್ರೆ ಎಲ್ಲ ತೊಳ್ದು ಹೊರಗಡೆ ಹಾಕಿದ್ರು. ನಿನ್ನೆ ಸಂಜೆ ಅಕ್ಕ ಎಲ್ಲ ಪಾತ್ರೆ ತೊಳ್ದಿದ್ರು ಅಡ್ಗೆ ಮಾಡಿದ್ದೆಲ್ಲಾನು. ಇಲ್ಲಿ ಕಬಾಬ್ಗೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂತಂದ್ರೆ ತುಂಬಾ ಜನ ಇದ್ದಾರೆ. ಹಾಗೆ ಸಂಜೆ ಕೂಡ ಬರೋರು ಇದ್ದಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ಚಿಕನ್ ತಂದಿದ್ರು. ಚಿಕನ್ ಕಬಾಬ್ ಮತ್ತೆ ಚಿಕನ್ ಸಾರ್ ಮಾಡೋದಕ್ಕೆ ಅಂತ. ಇಲ್ಲಿ ಚಿಕನ್ ಬೇಯೋದಕ್ಕೆ ಹಾಕಿದ್ದಾರೆ. ಸಾರಿಗೆ ಇದ್ ಬಂದು ಚಿಕನ್ ಕಬಾಬ್ಗೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಬಿಟ್ಟಿದ್ರು ಅಕ್ಕ, 1 ಅವರ್ ಹಾಗೆ ಇರ್ಲಿ ಅಂತ. ಇಲ್ಲಿ ಇವಾಗ ಚಿಕನ್ ಸಾರಿಗೆ ಮಸಾಲೆ ಎಲ್ಲ ಹಾಕ್ತಾ ಇದ್ದಾರೆ. ವಿನುತಾ ಹಾಕ್ತಾ ಇರೋದು. ಅದ್ಕೆ ಅಮ್ಮನ್ ಮನೆನು ಕೂಡ ಫುಲ್ ಹಳ್ಳಿನೇ, ನಮ್ ತರನೇ. ಆದ್ರೆ ಸ್ವಲ್ಪ ಅಂಗಡಿ ವ್ಯವಸ್ಥೆ ಇದೆ. ವಿನುತಾಗೆ ತುಂಬಾ ದೊಡ್ಡ ದೊಡ್ಡ ಅಡ್ಗೆ ಎಲ್ಲ ಮಾಡಿ ಅಂದ್ರೆ ಅಭ್ಯಾಸ ಇದೆ. ನಮ್ಮನೆ ಎಮ್ಮೆ ಮತ್ತೆ ಹಸು ಎರಡೂನು ಮಲ್ಕೊಂಡಿದೆ ಪಾಪ. ನಾವು ಬಿಡೋದಿಲ್ಲ, ಅಂದ್ರೆ ಕಟ್ಟಿ ಸಾಕೋದೇನೆ. ತುಂಬಾ ಜನ ಬಿಡ್ತಾರಲ್ವಾ, ನಮ್ಮನೆಯಲ್ಲಿ ನಾವು ಬಿಡೋದಿಲ್ಲ. ನಮ್ಮನೆ ನಾಯಿ ಮರಿ ಕೂಗ್ತಾ ಇರ್ತದೆ ಅಷ್ಟಷ್ಟೊತ್ತಿಗೆ. ಅದಕ್ ಸುಸು ಎಲ್ಲ ಬಂದ್ರೆ ಅದು ಕರೀತದೆ ಕೂಗ್ಬಿಟ್ಟು. ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡ್ ಬಂದು ಪೂರಿ ಲಟ್ಸೋದಕ್ಕೆ ಕುಂತಿದ್ದೆ. ಅಷ್ಟ್ರಲ್ಲಿ 1:30 ಆಗ್ಬಿಟ್ಟಿತ್ತು. 1 ಗಂಟೆ ಏನೋ ಆಗಿತ್ತು. ಪೂರಿ ಲಟ್ಸೋಣ ಅಂತ ಕುಂತಿದ್ದೆ. ನಾನೆಲ್ಲ ಪೂರಿನ ಲಟ್ಸ್ಕೊಟ್ಟೆ. ಅಕ್ಕ ಮತ್ತೆ ವಿನುತಾ ಇಬ್ರುನು ಸೇರ್ಕೊಂಡು ಪೂರಿನ ಕರ್ದ್ರು. ಸೌಜನ್ಯ ಮತ್ತೆ ದಿವ್ಯಾ ಬಾಳೆ ತರೋದಕ್ ಹೋಗಿದ್ರು. ಬಾಳೆ ಎಲೆ ಊಟ ಮಾಡ್ಬೇಕು ಅಂತ. ಬಾಳೆನ ಇವಾಗ ದಿವ್ಯಾ ಒರೆಸ್ತಾ ಇದ್ಲು. ಎಲ್ಲರೂ ಒಂದೊಂದ್ ಕೆಲ್ಸ ಮಾಡ್ತಾ ಇದ್ರು. ತುಂಬಾ ಜನ ಇರೋದ್ರಿಂದ ಅಂದ್ರೆ ಎಲ್ಲಾ ಕೆಲ್ಸ ಬೇಗನೆ ಮುಗಿಯೋದಿಲ್ಲ ಅಲ್ವಾ, ಹಾಗಾಗಿ. ಗೋಧಿ ಹಿಟ್ಟಿನ ಪೂರಿ ಆಗಿತ್ತು. ಮಗಳು ಇಲ್ಲೋಡು, ನಾ ಯಾರನ್ನ ಕಂಡಿದೆ. ಬಾ ಮಗಳು ಕಿರಣ್ಯ. ಸರಿ ಗೊತ್ತಿದ್ಯಾ, ಓಡ್ ಬಂದು ತುಂಬಾ ಜನ ಮಕ್ಳಿದ್ರಲ್ವಾ, ಎಲ್ಲಾರು ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಳ್ತಾ ಇದ್ರು. ಹಾಗೆ ತುಂಬಾ ಜನ ನನ್ಗ್ ಕೇಳ್ತಾ ಇದ್ರು ಯಾಕೆ ಇಷ್ಟ ದಿನ ವ್ಲಾಗ್ ಹಾಕ್ಲಿಲ್ಲ ಅಂತ. ನನ್ಗೂ ಕೂಡ ಸ್ವಲ್ಪ ಬೇಜಾರಾಗಿತ್ತು ಸ್ವಲ್ಪ ದಿನದ ಹಿಂದೆ. ಹಾಗಾಗಿ ನಾನ್ ವಿಡಿಯೋ ಏನು ಮಾಡಿರ್ಲಿಲ್ಲ. ನಂತರ ಶನಿವಾರ ಅಮ್ಮ ಮನೆಗ್ ಹೋದೆ ಅಲ್ವಾ, ನಾನ್ ಲ್ಯಾಪ್ಟಾಪ್ ಅನ್ನ ತಗೊಂಡ್ ಹೋಗಿರ್ಲಿಲ್ಲ ಎಡಿಟಿಂಗ್ ಮಾಡೋದಕ್ಕೆಲ್ಲಾನು. ಅಂದ್ರೆ ತುಂಬಾ ಜನ ಸೇರಿರ್ತಾರೆ, ಮತ್ತೆ ಅಲ್ಲಿ ಎಲ್ಲ ಎಡಿಟಿಂಗ್ ಎಲ್ಲ ಮಾಡೋದಕ್ಕಾಗೋದಿಲ್ಲ, ವಾಯ್ಸ್ ಓವರ್ ಕೊಡೋದಕ್ಕಾಗೋದಿಲ್ಲ ಅಂತ. ಹಾಗಾಗಿ ಇನ್ನ ಸ್ವಲ್ಪ ದಿನ ಗ್ಯಾಪ್ ಆಯ್ತು. ಟೋಟಲ್ ಒಂದು 10 ಡೇಸ್ ನಾನ್ ವಿಡಿಯೋನೇ ಹಾಕ್ಲಿಲ್ಲ. ತುಂಬಾ ಜನ ಕೇಳ್ತಾ ಇದ್ರು ಏನಾಯ್ತು ಅಂತ. ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಇರೋರು ಮೆಸೇಜ್ ಅಲ್ಲಿ ಏನಾಯ್ತು, ಯಾಕೆ ವಿಡಿಯೋಸ್ ಹಾಕ್ತಾ ಇಲ್ಲ ಅಂತ. ಹಾಗೆ ನಿನ್ನೆ ವಿಡಿಯೋ ಅಪ್ಲೋಡ್ ಆಗ್ತಾ ಇದ್ದಾಗ್ಲೇ ತುಂಬಾ ಜನ ಕೇಳ್ತಾ ಇದ್ರು. ರೀಸನ್ ಹೇಳಿದೀನಿ. ಹಾಗೆ ತನ್ವಿ ಇಲ್ಲಿ ಟ್ರೈನ್ ಮಾಡ್ಕೊಂಡು ಆಟ ಆಡ್ತಾ ಇದ್ದಾಳೆ. ಚೇರ್ ಎಲ್ಲ ಈ ತರ ಸಾಲಾಗಿಟ್ಬಿಟ್ಟು ಟ್ರೈನ್ ಅಂತ ಹೇಳ್ಬಿಟ್ಟು ತನ್ವಿ ಆಟ ಆಡ್ತಾ ಕುಂತಿದ್ಲು. ಅದ್ಕೆ ತಂಗಿ ಮಗಳು ಇನ್ನೊಬ್ಳು, ಅವಳನ್ನ ಕೂರ್ಸ್ಕೊಂಡು. ಊಟದ ಸಮಯ ನಮ್ಮನೆಯವ್ರದ್ದು ಅಣ್ಣದು ಎಲ್ಲರದು ಊಟ ಆಗಿತ್ತು.
ಇವಾಗ ನಾವೆಲ್ಲ ಕುಂತ್ಕೊಂಡು ಊಟ ಮಾಡ್ತಾ ಇದ್ವಿ. ಮಕ್ಕಳದು ಕೂಡ ಊಟ ಆಯ್ತು. ಮೊದ್ಲಿಗೆ ಮಕ್ಳಿಗ್ ಬಡ್ಸಿದ್ರು. ನಂತರ ಅಣ್ಣಗೆ ನಮ್ಮನೆಯವರಿಗೆಲ್ಲ ಬಡ್ಸಿದ್ರು. ಕೊನೆನಲ್ಲಿ ನಾವೆಲ್ಲ ಕುಂತ್ಕೊಂಡು ಊಟ ಮುಗಿಸಿದ್ವಿ. ಊಟ ಎಲ್ಲ ಮುಗಿಸಿ ಎಲ್ಲರೂ ಒಂದ್ ರೌಂಡ್ ಕುಂತ್ಕೊಂಡಿದ್ವಿ. ನಾನು, ಅಮ್ಮ, ಅತ್ತೆ ಎಲ್ಲಾರುನು ಹಾಗೆ ಮಾತಾಡ್ತಾ ಕೂತಿದ್ವಿ. ಮಕ್ಳೆಲ್ಲ ಆಟ ಆಡ್ಕೊಳ್ತಾ ಇದ್ರು. ನಾವು ಪಕ್ಕದ ಮನೆ ಅತ್ತೆ ಮನೆಗ್ ಹೋಗ್ತಾ ಇದೀವಿ. ಅದ್ಕೆ ನಿನ್ನೆ ಸತ್ಯನಾರಾಯಣ ಪೂಜೆಗ್ ಬಂದಿದ್ರಲ್ವಾ ಪಕ್ಕದ ಮನೆ ಅದ್ಕೆ. ಇತ್ತೀಚಿಗೆ ನೀವು ನಮ್ಮನ್ನ ದೂರ ಮಾಡ್ಬಿಟ್ಟಿದೀರಿ, ಬರೋದೇ ಇಲ್ಲ, ನಮ್ಮನ್ನೆಲ್ಲ ಮರ್ತಿದ್ರಿ ಅಂತೆಲ್ಲ ಹೇಳ್ತಾ ಇದ್ರು. ಹಾಗಾಗಿ ಒಂದ್ ರೌಂಡ್ ಹೋಗಿ ಬರುವ ಅದ್ಕೆ ಮನೆಗೆ ಅಂತ ಹೇಳ್ಬಿಟ್ಟು ಎಲ್ಲಾರು ಹೊರಟಿದ್ವಿ. ನಾನು, ಅಕ್ಕ, ಅನುಶ್ರೀ ಮತ್ತೆ ನಮ್ ಮನೆಯವ್ರು ಇಷ್ಟೇ ಜನ ಹೋಗ್ತಾ ಇರೋದು. ಮತ್ತೆ ಅನಿರುದ್ಧ್ ಮತ್ತೆ ತೇಜಸ್ ಹಂಗೆಲ್ಲ ಕರ್ಕೊಂಡ್ ಹೋಗ್ತಾ ಇಲ್ಲ. ಅವರೆಲ್ಲ ಆಟ ಆಡ್ತಾ ಇದ್ರು. ತೇಜಸ್ ಮತ್ತೆ ಅನಿರುದ್ಧ್ ದಿನಕ್ ಒಂದ್ ಬಾರಿ ಆದ್ರೂನು ಹೋಗಿ ಬರ್ತಾರೆ ಅಲ್ಲಿ. ಈ ಬಾರಿ ಅಮ್ಮನ್ ಮನೆ ತೋಟಕ್ಕೆಲ್ಲ ಹೋಗ್ಲೇ ಇಲ್ಲ. ಹಾಗೆ ಜಾಸ್ತಿ ವಿಡಿಯೋ ಕೂಡ ಮಾಡ್ಲಿಲ್ಲ. ಆಮ್ ತುಂಬಾ ಜನ ಇದ್ರಲ್ವಾ ಹಾಗಾಗಿ. ಮೊದ್ಲೆಲ್ಲ ಬಂದಾಗ ಅಮ್ಮ ಮನೆಗೆ ದಿನಕ್ಕೆ 2 ವಿಡಿಯೋ ಮಾಡ್ತಾ ಇದ್ದೆ. ಈ ಬಾರಿ ಒಂದ್ ವಿಡಿಯೋನು ಸರಿಯಾಗಿ ನನಗ್ ಮಾಡೋದಕ್ಕಾಗಿಲ್ಲ. ಶಾರ್ಟ್ ವಿಡಿಯೋನ ಒಂದ್ 2 ವಿಡಿಯೋ ರೆಕಾರ್ಡ್ ಮಾಡಿದ್ದೆ ಅಷ್ಟೇನೆ. ಈ ತರ ಬೇಸಿಗೆಗಾಲ ಆದ್ರೂನು ಇಷ್ಟೊಂದು ಬಿಸ್ಲಿದ್ರೂನು ನೋಡಿ ಎಲ್ ನೋಡಿದ್ರುನು ಹಸ್ರಲ್ವಾ. ಮತ್ತೆ ಒಂಥರ ತಣ್ಣಗಿನ ವಾತಾವರಣ ನಮ್ ಕಡೆ ಹೋಲಿಸಿದ್ರೆ. ಇನ್ನ ಒಂದೇನಂತಂದ್ರೆ ಹಳ್ಳಿ ಜೀವನನೇ ಚಂದ ಸ್ನೇಹಿತರೆ ಸಿಟಿಗೆ ಹೋಲಿಸಿದ್ರೆ. ಹಳ್ಳಿನಲ್ಲಿ ಸಿಗೋ ಖುಷಿ ನೆಮ್ಮದಿ ಎಲ್ಲೂ ಕೂಡ ಸಿಗೋದಿಲ್ಲ. ಏನೋ ಒಂಥರ ಖುಷಿ ನನ್ಗ್ ಅಮ್ಮನ್ ಮನೆಗ್ ಹೋದಾಗೆಲ್ಲಾನು. ಹಾಗೇನೆ ಇಲ್ಲಿನ ಜನರ ಬಾಂಧವ್ಯ ಕೂಡ ಹಾಗೆ ಇರ್ತದೆ. ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡೋದು, ಈ ತರ ಹೆಲ್ಪಿಂಗ್ ನೇಚರ್ ಎಲ್ಲ ಇರ್ತದೆ. ಏನೋ ಒಂಥರ ಖುಷಿ ಅಮ್ಮನ್ ಮನೆ ಕಾರ್ಯಕ್ರಮಕ್ಕೆಲ್ಲ ಹೋದಾಗ ಎಲ್ಲರೂ ಸೇರ್ದಾಗ ಅಕ್ಕಪಕ್ಕದ ಮನೆಯವರೆಲ್ಲ ಒಂಥರ ಖುಷಿ ಅಂತ ಅನ್ಸ್ತದೆ. ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪಕ್ಕದ ಮನೆ ಅತ್ತೆ ಮನೆಗ್ ಹೋಗಿದಂತಹ ವಿಡಿಯೋನ ನಾಳೆ ಅಪ್ಲೋಡ್ ಮಾಡ್ತೀನಿ ಆಯ್ತಾ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.